ಗುಡ್ ಈವ್ನಿಂಗ್ ಎವ್ರಿ ಒನ್. ವಿದ್ವತ್ KCA ಗುರು ಆ್ಯಪ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಆನ್ಲೈನ್ ಲರ್ನಿಂಗ್ ಆ್ಯಪ್ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಆ್ಯಪ್ದಲ್ಲಿ IAS, KIS, PSI, ಬ್ಯಾಂಕ್ ಎಕ್ಸಾಮ್ಸ್, RRB, SSC ಹೀಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದು ಬೋಧನೆಯನ್ನು ಮಾಡಲಾಗುವುದು. ರಾಷ್ಟ್ರದ ಮತ್ತು ರಾಜ್ಯದ ನುರಿತ ತಜ್ಞರಿಂದ IAS ಮತ್ತು KS ಪರೀಕ್ಷೆಯ ಅನುಭವಸ್ಥರು ಈ ಒಂದು ಲರ್ನಿಂಗ್ ಆ್ಯಪ್ದಲ್ಲಿ ಪಾಠವನ್ನು ತೆಗೆದುಕೊಳ್ತಾರೆ. ಸುದೀರ್ಘ ಅವರ ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಜೀವನದಲ್ಲಿ ಹಲವು ಪ್ರಿಪರೇಷನ್ ಜೊತೆಗೆ ಬೋಧನಾ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಗಳನ್ನ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಗಮನದಲ್ಲಿ ಇಟ್ಕೊಂಡು ಟಾಪಿಕ್ ವೈಸ್ ಆಗಿರ್ಬೋದು, ಸೆಕ್ಷನ್ ವೈಸ್ ಆಗಿರ್ಬೋದು, ಮತ್ತು ಸಾಮಾನ್ಯವಾಗಿ ಈ ಟ್ರೆಡಿಷನಲ್ ಸಬ್ಜೆಕ್ಟ್ ಹಿಸ್ಟ್ರಿ, ಜಾಗ್ರಫಿ, ಎಕಾನಮಿ, ಪಾಲಿಟಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಕಾಲಜಿ, ಬಯೋಡೈವರ್ಸಿಟಿ ಅಂಡ್ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು ಏನಿದೆಯೋ ಇಲ್ಲಿ ಕರೆಂಟ್ ಅಫೇರ್ಸ್ ಅಂದ್ರೆ ಪ್ರಚಲಿತ ವಿದ್ಯಮಾನಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಬೋಧನೆ ಮಾಡಲಾಗುವುದು ಅಂತ. ಯಾವುದೇ ಒಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹುತೇಕ 40% ಪ್ರಶ್ನೆಗಳು ಈ ಪ್ರಚಲಿತ ಘಟನೆಗಳನ್ನ ಆಧಾರವಾಗಿ ಇಟ್ಟುಕೊಂಡು ಬರ್ತಕ್ಕಂಥ ಪ್ರಶ್ನೆಗಳಿದಾವೆ. ಇವತ್ತು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಕಳೆದ 5 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಅವಲೋಕಿಸಿದಾಗ ದೇರ್ ಇಸ್ ನೋ ಫ್ಯಾಕ್ಚುಯಲ್ ಕ್ವಶನ್ಸ್, ಅಂದ್ರೆ ಓನ್ಲಿ ಫ್ಯೂ ಪರ್ಸೆಂಟೇಜ್ ಆರ್ ದ ಫ್ಯಾಕ್ಚುಯಲ್ ಕ್ವಶನ್ಸ್ ಅಂಡ್ ರೆಸ್ಟ್ ನಮಗೆ ಬರ್ತಕ್ಕಂಥ ಕ್ವಶನ್ಸ್ ಕಾನ್ಸೆಪ್ಚುಯಲ್ ಕ್ವಶನ್ಸ್, ಮಿಕ್ಸ್ಡ್ ಕಾನ್ಸೆಪ್ಚುಯಲ್ ಫ್ಯಾಕ್ಚುಯಲ್ ಕ್ವಶನ್ಸ್, ಅಸರ್ಷನ್ ರೀಸನ್, ಮ್ಯಾಚ್ ಟೈಪ್ ಅಂಡ್ ಅನಲಿಟಿಕಲ್ ಟೈಪ್ ಕ್ವಶನ್ಸ್. ಮೊರೆವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೇಗಿರ್ತದೆ ಅಂದ್ರೆ ಇಸ್ ನಾಟ್ ದ ಸೆಲೆಕ್ಷನ್ ಪ್ರಾಸೆಸ್, ಈಸ್ ಎಲಿಮಿನೇಷನ್ ಪ್ರಾಸೆಸ್. ಇಲ್ಲಿ ಸೆಲೆಕ್ಷನ್ ಮಾಡಬೇಕು ಅನ್ನೋಗಿಂತಲೂ ಒಂದು ಎಲಿಮಿನೇಷನ್ ಪ್ರಾಸೆಸ್ ಅನ್ನ ಸಾಮಾನ್ಯವಾಗಿ ಹೊಂದಿರ್ತದೆ ಇಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ABCD ಯಲ್ಲಿ ಕೊಟ್ಟಿರ್ತಕ್ಕಂಥ MCQದಲ್ಲಿ ಯಾವುದನ್ನು ನಾವು ತೆಗೆದುಕೊಳ್ಬೇಕು, ಯಾವುದು ನಿಯರೆಸ್ಟ್ ಆನ್ಸರ್ ಆಗಿರ್ತದೆ. ಇಲ್ಲಿ ಡಿಸ್ಕ್ರಿಪ್ಟಿವ್ ಇರದೇ ಇರಬಹುದು. ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ, ಸ್ಪೆಷಲಿ KASಗೆ ಪ್ರಿಲಿಮ್ಸ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ. PSI ದಲ್ಲಿ ಕೂಡ ಒಂದು ಪೇಪರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ, ಇನ್ನೊಂದು ಡಿಸ್ಕ್ರಿಪ್ಟಿವ್ ಇರ್ತದೆ. PDI ಮತ್ತು ವಿಲೇಜ್ ಅಕೌಂಟ್ಗೆ ಸಾಮಾನ್ಯವಾಗಿಯೂ ಕೂಡ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ. ಅಮಾಂಗ್ ದ 4 ಆಪ್ಷನ್ಸ್ ಇಸ್ 1 is ಕರೆಕ್ಟ್ ಅಂಡ್ ರಿಮೈನಿಂಗ್ 3 is ರಾಂಗ್. ಯಾವ ಒಂದು ತಳಹದಿಯ ಮೇಲೆ ಆ 3 ಪ್ರಶ್ನೆಗಳು ತಪ್ಪಿದಾವೆ ಅಂತಕ್ಕಂಥದ್ದನ್ನು ಕೂಡ ಫೈಂಡ್ ಔಟ್ ಮಾಡಬೇಕಾಗ್ತದೆ. 3 ಪ್ರಶ್ನೆಗಳ ಸರಿ ಸಗಾಟಾಗಿ ನಾವು ಅದನ್ನ ರಾಂಗ್ ಅಂತ ಹೇಳಿಕ್ ಆಗೋದಿಲ್ಲ. ಒಂದು ಆಪ್ಷನ್ 80% ಸರಿ ಇರುತ್ತೆ, ಇನ್ನೊಂದು ಆಪ್ಷನ್ 90% ಸರಿ ಇರ್ತದೆ, ಅನದರ್ ಆಪ್ಷನ್ಸ್ ನಮಗೆ 100% ಸರಿ ಇರ್ತದೆ, ಒಂದು ಟೋಟ್ಲಿ ರಾಂಗ್ ಇರುತ್ತೆ. ಆ 100% ಸರಿ ಯಾವ್ದು ಇರುತ್ತಲ್ಲ ಅದನ್ನ ಯಾವ ವಿದ್ಯಾರ್ಥಿ ಟಿಕ್ ಹಾಕ್ತಾನೋ ಈಸ್ ಅ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಹಾಗಾಗಿ ನಮ್ಮ ಟೀಮ್ ಏನಿದೆಯೋ ದ ರಿನೌಂಡ್ ಟೀಮ್ ಅಂತ ನಾವು ಹೇಳ್ಬೋದು. ಈ ಟೀಮು ಸಾಮಾನ್ಯವಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಯಾವ ತರ ನೋಡಬೇಕು, ಆಪ್ಷನ್ಸ್ ಗಳನ್ನ ಯಾವ ತರ ನಾವು ನೋಡ್ಬೇಕಾಗ್ತದೆ, ಪ್ರಶ್ನೆಯನ್ನ ಯಾವುದಕ್ಕೆ ವೇಟೇಜ್ ಗಳನ್ನು ಕೊಟ್ಟು ಪ್ರಶ್ನೆಯನ್ನು ಕೇಳಿದಾನೆ, ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಯಾವುದು ಸೂಕ್ತ ಆಪ್ಷನ್ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳುವಂತ ಒಂದು ಕೆಲಸ ಆಗ್ತದೆ. ನಮ್ಮಲ್ಲಿ ನುರಿತ ತಜ್ಞರು ಇದ್ರೆ ಎಲ್ಲ ಮಾಹಿತಿಯನ್ನು ನೀಡ್ತಾರೆ. ಈಗ ನಂದು ಭಾರತ ಸಂವಿಧಾನ ಅಂತಕ್ಕಂಥದ್ದು ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ನಂದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂತೆ ವೇಟೇಜ್ ಯಾವ ತರ ಇರ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಇಸ್ ಅ ಮ್ಯಾಂಡೇಟರಿ ಸಬ್ಜೆಕ್ಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ವಿಲ್ ಕಂಡಕ್ಟೆಡ್ ಬೈ ದ ಸ್ಟೇಟ್ ಗವರ್ಮೆಂಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್. ಯಾಕಂದ್ರೆ ನೀವು IAS ನಲ್ಲಿ ಕೂಡ ನೋಡಿದ್ರು ಕೂಡ ಸಾಮಾನ್ಯವಾಗಿ 17 ಪ್ರಶ್ನೆಗಳು, KIS ಇಂದಲ್ಲಿ ನೋಡಿದ್ರು ಕೂಡ ನಮಗೆ 15 ಪ್ರಶ್ನೆಗಳು, ಮತ್ತು PSI ದಲ್ಲಿ ನೋಡಿದ್ರು ಕೂಡ ನಮ್ಗೆ 15ರಿಂದ 18 ಪ್ರಶ್ನೆಗಳು ಒಂದು ಭಾರತ ಸಂವಿಧಾನ ಮತ್ತು ರಾಜಕೀಯ ಅಂತಕ್ಕಂಥದ್ದು, ಇಂಡಿಯನ್ ಪಾಲಿಟಿ ಅಂಡ್ ಗವರ್ನೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಇಂಡಿಯನ್ ಪಾಲಿಟಿ ಮತ್ತು ಗವರ್ನೆನ್ಸ್ ಅಂತಕ್ಕಂಥದ್ದು ಪ್ರಿಲಿಮ್ಸ್ಗೆ ಎಷ್ಟು ಬಂದ್ರೆ ಮೇನ್ಸ್ಗೆ IAS ಮೇನ್ಸ್ ನಲ್ಲಿ ಸೆಕೆಂಡ್ ಪೇಪರ್ 250 ಮಾರ್ಕ್ಸ್ ಸಂಪೂರ್ಣವಾಗಿ ಅದು ಒಂದು ಇಂಡಿಯನ್ ಪಾಲಿಟಿ ಅಂಡ್ ಗವರ್ನೆನ್ಸ್ ಇದೆ ಅಂತಕ್ಕಂಥದ್ದನ್ನು ಅಷ್ಟೇ ವೇಟೇಜ್ ಕೂಡ KS ಮೇನ್ಸ್ ನಲ್ಲಿ ಕೂಡ ನಾವು ನೋಡ್ತೀವಿ ಅಂತಕ್ಕಂಥದ್ದು. ಆತ್ಮೀಯ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ನಾನು ಹನುಮಂತ ಶಿರಗೋಜಿ ಅಂತ. ತಮ್ಮೆಲ್ಲರಿಗೂ ವಿದ್ವತ್ KCA ಗುರು ಆ್ಯಪ್ಗೆ ಆತ್ಮೀಯವಾದ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ವಿಜ್ಞಾನ ವಿಷಯ ಅಂದ್ರೆ ಯಾವುದೇ ಎಕ್ಸಾಮ್ಸ್ ಅನ್ನ ನೀವು ಬರಿತಾ ಇರಬಹುದು. PSI ಬರೀರಿ, FDA ಬರೀರಿ, KS ಬರೀರಿ, ವಿಲೇಜ್ ಅಕೌಂಟೆಂಟ್ ಬರೀರಿ, PDO ಬರೀರಿ, ಯಾವುದೇ ಎಕ್ಸಾಮ್ಸ್ ಬರೆದ್ರು ಸಹ ವಿಜ್ಞಾನ ಅನ್ನೋದು ಅತಿ ಒಂದು ಪ್ರಮುಖವಾದಂತ ಒಂದು ಸಬ್ಜೆಕ್ಟ್ ಅಂತ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಕೆಲವೊಂದು ಎಕ್ಸಾಮ್ಸ್ ಅನ್ನ ನೀವು ನೋಡಿರಬಹುದು, ಅಲ್ಲಿ 30 ಕ್ವಶನ್ಸ್, 35 ಕ್ವಶನ್ಸ್, 40 ಕ್ವಶನ್, 45 ಕ್ವಶನ್ಸ್ ಎಲ್ಲ ಬಂದಿದ್ವು.
ಬಟ್ ಹಂಗಾಗಿ ಯಾವುದೇ ಎಕ್ಸಾಮ್ಸ್ ಅನ್ನ ನೀವು ಬರೆದ್ರು ಕೂಡ ಅಪ್ ಟು ಪಿ ಸಿ ಇಂದ ಡಿ ಸಿ ಅಂತ ಕರಿತೀವಿ. ಇಲ್ಲಿ ಯಾವ ಎಕ್ಸಾಮ್ ಬರೆದ್ರು ಕೂಡ ನೋಡಿ ನಿಮ್ಗೆ ಮಿನಿಮಮ್ ಅಂತಂದ್ರೆ 15 ಕ್ವಶನ್ಸ್ ಅಂತೂ ಬಂದೇ ಬರ್ತವೆ. ಇಲ್ಲಿ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಮಿನಿಮಮ್ 15 ಕ್ವಶನ್ಸ್ ಬರ್ತದೆ. ಅದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ವಿಜ್ಞಾನ ವಿಷಯದಲ್ಲಿ 3 ಪ್ರಮುಖವಾಗಿರ್ತಕ್ಕಂಥ ಸಬ್ಜೆಕ್ಟ್ ಬರ್ತವೆ. ದಟ್ ಈಸ್ ಒಂದು ಫಿಸಿಕ್ಸ್ ಅಂತ ಕರಿತೀವಿ, ಮತ್ತೊಂದನ್ನ ಕೆಮಿಸ್ಟ್ರಿ ಅಂತ ಹೇಳ್ತೀವಿ, ಮತ್ತೊಂದನ್ನ ಬಯೋಲಜಿ ಅಂತ ಹೇಳ್ತಾ ಇರ್ತೀವಿ. 3 ಪಾರ್ಟ್ ಬರ್ತದ. ಈ 3 ಪಾರ್ಟ್ ಸೇರಿ ನಿಮ್ಗೆ ಒಂದು 15 ಮಿನಿಮಮ್ 15 ಬರ್ತದೆ ಫಿಕ್ಸ್ ಕ್ವಶನ್ಸ್. ಕೆಲವೊಮ್ಮೆ 18 ಬರ್ಬೋದು, ಕೆಲವೊಮ್ಮೆ 19 ಬರೋದು, ಕೆಲವೊಮ್ಮೆ 20 ಬರಬಹುದು, ವಾಟ್ ಎವರ್ ಇಟ್ ಮೇ ಬಿ, ಎಷ್ಟೇ ಬರ್ಬಹುದು. ಬಟ್ ಆನ್ ಆನ್ ಅವರೇಜ್ ಎಷ್ಟು ಬರ್ತಾವ ಅಂತಂದ್ರೆ 15 ಕ್ವಶನ್ಸ್ ಫಿಕ್ಸ್ ಬಂದೇ ಬರ್ತದ. ಹಂಗಾಗಿ ನೀವು ಇಲ್ಲಿ 3 ಸಬ್ಜೆಕ್ಟ್ಗೂ ಅಷ್ಟೇ ಸಮನಾದಂತ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕಾಗ್ತದ. ಫಿಸಿಕ್ಸ್ಗೂ ಅಷ್ಟೇ ಕೊಡಬೇಕು, ಕೆಮಿಸ್ಟ್ರಿ ಅಷ್ಟೇ ಕೊಡಬೇಕು, ಬಯೋಕ್ಕೂ ಅಷ್ಟೇ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕಾಗ್ತದ್ರಿ. ಬಟ್ ಇವತ್ತು ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಸಬ್ಜೆಕ್ಟ್ ಯಾವ್ದು ಅಂತಂದ್ರೆ ಅದು ಬಯೋಲಾಜಿ ಅಂತ ಕರಿತಾ ಇರ್ತೀವಿ, ಜೀವಶಾಸ್ತ್ರ ಅಂತ ಹೇಳ್ತೀವಿ. ಯಾಕಂದ್ರೆ ಯಾವುದೇ ಎಕ್ಸಾಮ್ ಅನ್ನ ಬರೆದ್ರು ಕೂಡ ನಿಮ್ಗೆ ವಿಜ್ಞಾನದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಎಲ್ಲಿಂದ ಬರ್ತಾವ ಅಂತಂದ್ರೆ ಈ ಒಂದು ಜೀವಶಾಸ್ತ್ರ ವಿಷಯದಿಂದನೇ ಜಾಸ್ತಿ ಕ್ವಶನ್ಸ್ ಗಳು ಬರ್ತಾ ಇರ್ತಾವ್ರಿ. ಉದಾಹರಣೆಗೆ ಒಂದು 15 ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಕೊಟ್ಟಿದ್ದಾನೆ ಅಂತಂದ್ರೆ ಅಲ್ಲಿ ಒಂದು 8 ಕ್ವಶನ್ಸ್ ಬಯೋದಿಂದ ಸಿಗ್ತದೆ ನಿಮಗೆ. ಒಂದು 5 ರಿಂದ 6 ಕ್ವಶನ್ಸ್ ಎಲ್ಲಿಂದ ಬರುತ್ತಂದ್ರೆ ಫಿಸಿಕ್ಸ್, ಒಂದು 2 ರಿಂದ 3 ಕ್ವಶನ್ಸ್ ಕೆಮಿಸ್ಟ್ರಿಯಿಂದ ನಿಮಗೆ ಬರ್ತಾ ಇರ್ತದ. ಹಾಗಾಗಿ ನೀವು ಇಲ್ಲಿ ಎಲ್ಲಾ ಸಬ್ಜೆಕ್ಟ್ ಅನ್ನು ಓದ್ಕೊಳ್ಳೇಬೇಕು. ಬಟ್ ಸ್ವಲ್ಪ ಪ್ರಿಫರೆನ್ಸ್ ಜಾಸ್ತಿ ಎಲ್ಲಪ್ಪ ಅಂದ್ರೆ ಈ ಬಯೋ ಸಬ್ಜೆಕ್ಟ್ ಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ನೀವು ಕೊಡ್ಬೇಕಂತ ಹೇಳ್ತಾ ಇರ್ತಾರೆ. ಮತ್ತೆ ವಿಜ್ಞಾನ ಅಂತಂದ್ರೆ ಕೆಲವರು ತಿಳ್ಕೊಂಡಿರ್ತಾರ ಬಹಳ ಡಿಫಿಕಲ್ಟ್ ಅಪ್ಪ, ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕಂತಂದು. ಅಷ್ಟೇನ ನೀವು ಅನ್ಕೊಂಡಷ್ಟು ಡಿಫಿಕಲ್ಟ್ ಇರಂಗಿಲ್ಲ, ಇಲ್ಲಿ ವೆರಿ ಈಸಿ ಇರ್ತದ್ರಿ. ಜಸ್ಟ್ ನಮ್ ಸರೌಂಡಿಂಗ್ಸ್ ಅಲ್ಲಿ ಡೇ ಟು ಡೇ ಲೈಫ್ ಅಲ್ಲಿ ಏನೇ ಆಗ್ತಾ ಇರುತ್ತೆ ನೋಡಿ ಅದ್ರ ಬಗ್ಗೆನೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಕ್ವಶನ್ಸ್ ಗಳನ್ನ ನಿಮ್ಗೆ ಕೊಡ್ತಾ ಇರ್ತಾರ. ಲೈಕ್ ಹೇಳ್ಬೇಕು ಅಂತಂದ್ರೆ ನಿಂಬೆ ಹಣ್ಣು ಅಂತ ಒಂದು ಬರ್ತದ್ರಿ, ಅದನ್ನ ನಾವು ಡೇ ಟು ಲೈಫ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ಇರ್ತಕ್ಕಂಥ ಅಸಿಡ್ ಯಾವುದು, ದೆನ್ ಅದನ್ನ ಯಾವ ಒಂದು ವಿಟಾಮಿನ್ ಅದ್ರಲ್ಲಿ ಕಂಡು ಬರ್ತದ, ದೆನ್ ಆ ಒಂದು ವಿಟಾಮಿನ್ ಕೊರತೆಯಿಂದ ಬರ್ತಕ್ಕಂಥ ಡಿಸೀಸ್ ಗಳು ಯಾವುದು, ಈ ತರ ಕ್ವಶನ್ಸ್ ಗಳು ಎಕ್ಸಾಮ್ ಅಲ್ಲಿ ಬಹಳಷ್ಟು ಬರ್ತಾ ಇರ್ತವೆ. ಹಾಗಾಗಿ ಎವ್ರಿ ಡೇ ನಡೀತಕ್ಕಂಥ ಆಕ್ಟಿವಿಟೀಸ್ ಬಗ್ಗೆನೆ ನಮ್ಮ ಸೈನ್ಸ್ ಏನು ಹೊಂದಿದೆ ನೋಡಿ ಅಲ್ಲಿ ಕ್ವಶನ್ಸ್ ಬರ್ತದ. ಇವೇನು ವಿಜ್ಞಾನ ಅಂತಂದ್ರೆ ಅತಿ ಹೆಚ್ಚು ತಲೆಗೆಡಿಸುವಂತ ಅವಶ್ಯಕತೆ ಇಲ್ಲ, ಅತಿ ಹೆಚ್ಚು ಒಂದು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ವೆರಿ ಈಸಿಯಾಗಿ ನಿಮ್ಗೆ ಪ್ರತಿಯೊಂದರ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ತಾ ಬರ್ತಾ ಇರ್ತೀನಿ ಇಲ್ಲಿ. ಸೊ ನೋಡಿ, ಹಾಗಾದ್ರೆ ಜೀವಶಾಸ್ತ್ರ ಅಂತ ಬಂದಾಗ ಜೀವಿಗಳ ಕುರಿತಾಗಿ ಅಧ್ಯಯನ ಮಾಡೋದನ್ನ ಜೀವಶಾಸ್ತ್ರ ಅಂತ ಕರಿತೀವಿ. ಬಯೋ ಅಂತಂದ್ರೆ ಸಜೀವಿ ಅಂತ ಹೇಳ್ತೀವಿ, ಲಾಜಿ ಅಂತಂದ್ರೆ ಟು ಸ್ಟಡಿ ಅಂತ ಕರಿತೀವಿ. ಅಂದ್ರೆ ಜೀವಿಗಳ ಕುರಿತಾಗಿ ಅಧ್ಯಯನ ಮಾಡೋದನ್ನ ಏನಂತ ಕರಿತೀವಿ ಅಂದ್ರೆ ಜೀವಶಾಸ್ತ್ರ ಅಂತ ಹೇಳ್ತಾ ಬರ್ತಾ ಇರ್ತೀವಿ. ಇದ್ರೊಳಗಡೆ ಮತ್ತೆ ನಿಮಗೆ 2 ವಿಧಗಳು ಬರ್ತವೆ ಜೀವಶಾಸ್ತ್ರದಲ್ಲಿ. ಒಂದು ಬಾಟ್ನಿ ಅಂತ ಬರುತ್ತೆ, ಮತ್ತೊಂದು ಜುವಾಲಜಿ ಅಂತ ಬರ್ತದೆ. ಬಾಟ್ನಿ ಅಂತಂದ್ರೆ ಸಸ್ಯಶಾಸ್ತ್ರ ಅಂತ ಕರಿತೀವಿ, ಜುವಾಲಜಿ ಅಂತಂದ್ರೆ ಪ್ರಾಣಿಶಾಸ್ತ್ರ ಅಂತ ಕರಿತಾ ಇರ್ತೀವಿ. ಸಸ್ಯಶಾಸ್ತ್ರ ಇನ್ನೊಂದು ಪ್ರಾಣಿಶಾಸ್ತ್ರ ಅಂತ ಕರಿತಾ ಇರ್ತೀವಿ. ಎರಡನ್ನ ಒಟ್ಟಾಗಿ ನಾವೇನಂತ ಕರಿತೀವಿ ಅಂದ್ರೆ ಬಯೋಲಾಜಿ ಅಂತ ಹೇಳ್ತಾ ಇರ್ತೀವಿ. ಅಂದ್ರೆ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ಸಸ್ಯಶಾಸ್ತ್ರ ಅಂತ ಹೇಳ್ತೀವಿ, ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ಪ್ರಾಣಿಶಾಸ್ತ್ರ ಅಂತ ಕರಿತೀವಿ. ಸಸ್ಯಗಳಿಗೂ ಜೀವ ಇದೆ ಅಂತ ತಿಳಿಸಿಕೊಟ್ಟಂತ ವಿಜ್ಞಾನಿ ಯಾರಂತಂದ್ರೆ ಜಗದೀಶ್ ಚಂದ್ರ ಬೋಸ್ ಅಂತ ಕರಿತಾ ಇರ್ತಾರೆ. ಎಕ್ಸಾಮ್ ಕೊಟ್ಟಿದೆ ನಿಮ್ಗೆ, ಸಸ್ಯಗಳಿಗೆ ಜೀವ ಇದೆ ಅಂತ ಅಂದ್ಬಿಟ್ಟು ಹೇಳಿಕೊಟ್ಟಂತ ವಿಜ್ಞಾನಿ ಯಾರಂದ್ರೆ ಜಗದೀಶ್ ಚಂದ್ರ ಬೋಸ್ ಅಂತ ಕರಿತಾ ಬರ್ತಾ ಇರ್ತೀವಿ. ದೆನ್ ಪ್ರಾಣಿಗಳಂತಂದ್ರೆ ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತಿರೋದೆ, ಸಜೀವಿಗಳಂತಾನೆ ಕರಿತಾ ಇರ್ತೀವಿ. ದಟ್ ಇಸ್ ಅನ್ ಲಿವಿಂಗ್ ಆರ್ಗಾನಿಸಮ್. ಅದ್ರ ಬಗ್ಗೆ ಕೂಡ ನಾವು ಒಟ್ಟಾಗಿ ಸ್ಟಡಿ ಮಾಡೋದಕ್ಕೆ ಬಯೋಲಾಜಿ ಅಂತಾನೆ ಕರಿತಾ ಬರ್ತಾ ಇರ್ತೀವಿ. ನೋಡಿ, ಈ ಬಯೋಲಾಜಿಲಿ ಬರ್ತಕ್ಕಂಥ ಒಂದು ಪ್ರಮುಖವಾದಂತ ಅಧ್ಯಾಯಗಳು ಯಾವ್ಯಾವ ಸರ ಅಂತ ಬಂದಾಗ ಒಂದು ಸಿಲಾಬಸ್ ಅಂತ ಬರುತ್ತೆ. ಇಲ್ಲಿ ಸಿಲಾಬಸ್ ಏನಂದ್ರೆ ಫಸ್ಟ್ ಟಾಪಿಕ್ ನೋಡಿ, ಗ್ರಂಥಿಗಳು ಮತ್ತು ಹಾರ್ಮೋನುಗಳು ಅಂತ ಕರಿತಾ ಇರ್ತೀವಿ. ಗ್ಲ್ಯಾಂಡ್ಸ್ ಅಂಡ್ ಹಾರ್ಮೋನ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗಡೆ. ದೆನ್ ಜೀವಕೋಶಗಳ ಅಧ್ಯಯನ ಅಂತ ಕರಿತಾ ಇರ್ತೀವಿ, ಸ್ಟಡಿ ಆಫ್ ಸೆಲ್ ಅಂತ ಹೇಳ್ತೀವಿ. ದೆನ್ ಜ್ಞಾನೇಂದ್ರಿಯಗಳಂತ ಬರ್ತದೆ ಅಥವಾ ಪಂಚೇಂದ್ರಿಯಗಳಂತ ಕರಿತಾ ಇರ್ತೀವಿ. ಅದ್ರ ಜೊತೆಗೆ ಜೀವ ಜಗತ್ತು ಅಂತ ಒಂದು ಟಾಪಿಕ್ ಬರ್ತದ್ರಿ, ಅಂಗಾಂಶಗಳಂತ ಕರಿತಾ ಇರ್ತೀವಿ, ಟಿಶ್ಯೂಸ್ ಅಂತ ಹೇಳ್ತೀವಿ. ದೆನ್ ಸೂಕ್ಷ್ಮಾಣು ಜೀವಿಗಳಂತ ಬರ್ತದ, ಜೀವ ವಿಕಾಸ ಅಂತ ಒಂದು ಟಾಪಿಕ್ ಬರ್ತದ. ಅದ್ರ ಜೊತೆಗೆ ಮಾನವನ ಜೀರ್ಣಾಂಗ ವ್ಯವಸ್ಥೆ, ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತಾ ಇರ್ತೀವಿ. ದೆನ್ ಮಾನವನ ಉಸಿರಾಟ ವ್ಯವಸ್ಥೆ ಅಂತ ಹೇಳ್ತಾ ಇರ್ತೀವಿ, ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಮಾನವನ ವಿಸರ್ಜನಾಂಗ ವ್ಯವಸ್ಥೆ, ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂತ ಬರ್ತದ. ದೆನ್ ಮಾನವನ ಅಸ್ಥಿ ಪಂಜರ ಅಂತ ಬರ್ತದ್ರಿ, ಹ್ಯೂಮನ್ ಸ್ಕೆಲಿಟಾನ್ ಸಿಸ್ಟಮ್ ಅಂತ ಹೇಳ್ತಾ ಇರ್ತೀವಿ. ದೆನ್ ಬ್ಲಡ್ ಸರ್ಕ್ಯುಲೇಷನ್ ಅಂತ ಬರ್ತದ್ರಿ, ರಕ್ತ ಪರಿಚಲನೆ ಅಂತ ಕರಿತಾ ಇರ್ತೀವಿ.
ಇನ್ನ ತಳಿ ತಂತ್ರಜ್ಞಾನ ಅಂತ ಬರ್ತದೆ, ಜೆನೆಟಿಕ್ಸ್ ಅಂತ ಕರಿತಾ ಇರ್ತೀವಿ. ಅಂಡ್ ಆಲ್ಸೋ ನೆಕ್ಸ್ಟ್ ಸಂತಾನೋತ್ಪತ್ತಿ ಅಂತ ಬರ್ತದೆ, ರೀಪ್ರೊಡಕ್ಷನ್ ಅಂತ ಕರಿತಾ ಇರ್ತೀವಿ. ನೆಕ್ಸ್ಟ್ ವಿಟಾಮಿನ್ಗಳಂತ ಬರ್ತದೆ. ಇವಿಷ್ಟು ನಮ್ಮ ಜೀವಶಾಸ್ತ್ರ ವಿಷಯದಲ್ಲಿ ಬರ್ತಕ್ಕಂಥ ಪ್ರಮುಖವಾದಂತ ಒಂದು ಅಧ್ಯಾಯ ಅಂತ ಹೇಳ್ತಾ ಬರ್ತಾ ಇರ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತ ಸುಮಾರು ವಿಷಯಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದರಲ್ಲಿ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಯಾವುದಕ್ಕಂತ ಹೇಳಾಗ್ತದೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸುಮಾರು ಅಂಶಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಇತಿಹಾಸದಲ್ಲಿ ಹಲವಾರು ವಿಷಯಗಳನ್ನ ನಾವು ತಿಳಿತಾ ಹೋಗ್ತೀವಿ. ನಾವು ನಿಮ್ಮ ಪ್ರೀತಿಯ ರಾಜು ಸರ್ ಮಾಡುವ ನಮಸ್ಕಾರಗಳು ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಏನಪ್ಪಾ ಅಂದಾಗ ಇತಿಹಾಸದ ಬಗ್ಗೆ ಸುಮಾರು ವಿಷಯಗಳನ್ನ ನಾವು ಕಲಿತಾ ಹೋಗ್ತೀವಿ. ಅದರ ಮೇಲೆ ಬಹುತೇಕ ಎಲ್ಲಾ ಸ್ಪರ್ಧಾತ್ಮಕತೆಯಲ್ಲೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ಪ್ರಶ್ನೆಗಳು ಏನಾಗಿರ್ತಾವ ಅಂದ್ರ ಹೊಂದಿರ್ತಾವ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹೌದಾ? ಹಾಗಾದ್ರೆ ಇತಿಹಾಸದಲ್ಲಿ ನಾವು ಏನೇನು ಓದ್ತೀವಿ, ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ನಾವು ಏನು ಆರಂಭಿಕ ಹಂತದಲ್ಲಿ ಮೊದಲು ತಿಳ್ಕೋಬೇಕಾದಂತ ಒಂದು ಇನಿಸಿಯಂಟಲ್ ಸ್ಟೇಜ್ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ಸುಮಾರು ಏನಪ್ಪಾ ಅಂದಾಗ ನಾವು ನೋಡ್ತಾ ಹೋಗ್ತೀವಿ. ಇತಿಹಾಸಕ್ಕೆ ಸಂಬಂಧಪಟ್ಟಂತ ಸುಮಾರು ಒಂದು 4 ಭಾಗವಾಗಿ ಅಧ್ಯಯನ ಮಾಡ್ತೀವಿ. ಹೌದಾ? ಇಲ್ಲಿ ಸುಮಾರು ಯಾವುದೇ ಎಕ್ಸಾಮ್ ತೆಗೆದುಕೊಡ್ರಿ ಇತಿಹಾಸದ ಮೇಲೆ ಸುಮಾರು 15ರಿಂದ 20 ಪ್ರಶ್ನೆಗಳು ಬಿದ್ದೇ ಬಿಟ್ಟಿರ್ತಾವೆ. ಹೌದಾ? 15ರಿಂದ 20 ಪ್ರಶ್ನೆ ಪಕ್ಕಾ ಇರ್ತಾವೆ. ಹಾಗಾಗಿ ಸುಮಾರು 4 ಪ್ರತಿ ಎಕ್ಸಾಮ್ದಲ್ಲಿ ಕೂಡ ಕೇಳಿರ್ತಾನೆ. ಎಕ್ಸಾಮ್ದಲ್ಲಿ ಪ್ರಶ್ನೆಗಳು ಬಹಳ ಸಾಧ್ಯತೆ. ಹಾಗಾಗಿ ಬಹುತೇಕ ಎಲ್ಲ ವಿಷಯಗಳಂತೆ ಇದು ಕೂಡ ಇತಿಹಾಸ ಬಹಳ ದೊಡ್ಡ ವಿಷಯ ಅಂತ ಕುಂತ್ರ ಹಾಗೆ ಹೇಳ್ಕೊಂತ ಹೋಗೋದಾಗ್ತದೆ. ಈ ವಿಷಯಕ್ಕೆ ನಾವು ಎಷ್ಟು ತಿಳ್ಕೊಳ್ತಾ ಹೋಗ್ತೀವಿ ಅಷ್ಟ ವಿಷಯ ಚಿಕ್ಕದಾಗ್ತಾ ಬರ್ತದೆ. ನಾವು ತಿಳಿದಷ್ಟು ಯಾಕಂದ್ರೆ ನಮ್ಗೆ ಗೊತ್ತಾಗ್ತದ, ಹಾಗಾಗಿ ಆ ವಿಷಯಗಳು ಚಿಕ್ಕದಾಗ್ತಾ ಹೋಗ್ತದ ಅಂತ ಹೇಳ್ತೀವಿ. ಬಹಳ ದೊಡ್ಡ ವಿಷಯದ ಅರ್ಥ ಆಗಂಗಿಲ್ಲ ಅಂತ ಅನ್ನಂಗಿಲ್ಲ. ಬಹಳ ಅತ್ಯಂತ ಸರಳವಾಗಿ ನಾವು ವಿಷಯನ ತಿಳ್ಕೊಂತ ಹೋಗೋಣ. ಹೌದಾ? ಇಲ್ಲಿ ಇತಿಹಾಸದಲ್ಲಿ ಸುಮಾರು 4 ಭಾಗ ಅಂತ ಹೇಳಿದೆ. ಒಂದು ನಾವು ನೋಡೋದು ಯಾವ್ದಪ್ಪ ಅಂದಾಗ ಪ್ರಾಚೀನ ಭಾರತ ಇತಿಹಾಸ. ಹೌದಾ? ಪ್ರಾಚೀನ ಭಾರತ ಇತಿಹಾಸ ನಾವು ನೋಡ್ತೀವಿ. ಇದಾದ ನಂತರ ಮತ್ತೆ ಹಂತವಾಗಿ ನೋಡ್ಕೊಂತ ಹೋಗೋಣ. ಅದರ ಜೊತೆಗೆ ಮಧ್ಯಕಾಲೀನ ಭಾರತ ಇತಿಹಾಸ. ಹೌದಾ? ಮಧ್ಯಕಾಲೀನ ಭಾರತ ಇತಿಹಾಸವನ್ನು ಕೂಡ ನಾವು ಇದರಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನ ಕರ್ನಾಟಕ ಇತಿಹಾಸ ಕೂಡ ನಾವು ಅಧ್ಯಯನವನ್ನ ಮಾಡ್ತೀವಿ. ಆಮೇಲೆ ಮತ್ತೊಂದು ಭಾರತ ಇತಿಹಾಸ, ಇದು ಕೂಡ ಬಹಳ ಇಂಪಾರ್ಟೆಂಟ್ ರೀ. ಆಧುನಿಕ ಭಾರತ ಇತಿಹಾಸದ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಹೌದಾ? ಹಾಗೆ ಸುಮಾರು 4 ಭಾಗಗಳಿಂದ ಕೂಡ ಬಹುತೇಕ ಪ್ರಶ್ನೆಗಳು ನಮ್ಮ ಇತಿಹಾಸದ ಮೇಲೆ ಬೀಳ್ತಾವ. ಎಲ್ಲಾ ಎಕ್ಸಾಮ್, ನೀವು KS ತಗೊಳ್ರಿ, PSI ತಗೊಳ್ಳಿ, PC, ಪೊಲೀಸು, ಆಮೇಲೆ ಟೀಚರ್ ಪೋಸ್ಟ್, ಇವೆಲ್ಲಾ ವಿಷಯಗಳಿಗೆ ಅಥವಾ ವಿಲೇಜ್ ಅಕೌಂಟ್ ಇರ್ಬೋದು, ವಿಡಿಯೋ ಇರ್ಬೋದು, ಇತಿಹಾಸದ ಮೇಲೆ ಸುಮಾರು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ವೆಲ್ ಫ್ರೆಂಡ್ಸ್, ಸೊ ಜಿಯೋಗ್ರಫಿ ಅಂತಕ್ಕಂಥದ್ದು, ಜಿಯೋಗ್ರಫಿ ಬಗ್ಗೆ ಡಿಸ್ಕಸ್ ಮಾಡೋಣ ಈಗ. ಜಿಯೋಗ್ರಫಿ ಮಹತ್ವ ಹೇಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಡಿಸ್ಕಸ್ ಮಾಡಿದ್ದೀನಿ. ಈಗ ನಿಮಗೆ ಥ್ರೂ ಅಟ್ಲಾಸ್ ಮುಖಾಂತರ ಹೋದಷ್ಟು ಜಿಯೋಗ್ರಫಿ ಬಹಳ ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ. ಭಾರತ ನೋಡಿ, ಈ ಕಡೆ ನಿಮಗೆ ನೋಡಿದಾಗ ಬಹಳ ಸಿಂಪಲ್ ಆಗಿ ನಿಮ್ಗೆ ಕಾಣ್ತಕ್ಕಂಥದ್ದು ಭಾರತ. ಇಲ್ಲಿ ನಮಗೆ ನೆರೆಹೊರೆ ರಾಷ್ಟ್ರ ಆಗಿರ್ತಕ್ಕಂಥ ಒಂದು ಅಫ್ಘಾನಿಸ್ತಾನ್ ಅಂತಕ್ಕಂಥ ಬರ್ತದೆ, ಇಲ್ಲಿ ಒಂದು ಪಾಕಿಸ್ತಾನ್ ಅಂತಕ್ಕಂಥದ್ದು, ಇಲ್ಲಿ ಚೈನಾ, ಇಲ್ಲಿ ನೇಪಾಳು, ಭೂತಾನು, ಇಲ್ಲಿ ಮಯನ್ಮಾರ್, ಬಾಂಗ್ಲಾದೇಶ್, ಹಾಗೆ ಕೆಳಗಡೆ ಬಂದ್ರೆ ನಮಗೆ ಈ ಶ್ರೀಲಂಕಾ ಅಂತಕ್ಕಂಥಕ್ಕೆ ಇವು ಒಂದು ನೆರೆಹೊರೆಯ ರಾಷ್ಟ್ರಗಳು ಅಂತಕ್ಕಂಥದ್ದು. ಭಾರತದ ಒಂದು ಭೌಗೋಳಿಕ, ಇದು ಒಂದು ಪೊಲಿಟಿಕಲ್ ಅಂತ ಹೇಳ್ತೀವಿ. ಭಾರತ ಒಟ್ಟು 28 ರಾಜ್ಯಗಳನ್ನ ಒಳಗೊಂಡಿದೆ ಅಂತಕ್ಕಂಥದ್ದು, 28 ಸ್ಟೇಟ್ಸ್ ಅಂತ ಹೇಳ್ತೀವಿ. ಹಾಗೆ ನಮಗೆ 8 UTS ಕೇಂದ್ರಾಡಳಿತ ಪ್ರದೇಶಗಳು ಅಂತ ಭಾರತದ ಹಾಗೆ ಒಂದು ನೆರೆಹೊರೆಯ ರಾಷ್ಟ್ರಗಳು ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ. ನೋಡಿ,
ಇಲ್ಲಿ ಒಂಚೂರು ನಾವು ನೋಡಿದಾಗ ಗೊತ್ತಾಗ್ಬಿಡುತ್ತೆ ಬಹಳ ಸಿಂಪಲ್ ಆಗಿ ಉತ್ತರ ಗೋಳಾರ್ಧ, ದಕ್ಷಿಣ ಗೋಳಾರ್ಧ, ಹಾಗೆ ಅಕ್ಷಾಂಶಗಳು, ರೇಖಾಂಶಗಳನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಣುತ್ತೆ ನೋಡಿ. ಇಲ್ಲಿ ಒಂದು ಟಿವಿಯ ಬೆಲೆಯು 36,000ದಿಂದ 40,000ಕ್ಕೆ ಹೆಚ್ಚಳವಾಗಿದೆ. ಹಾಗಾದ್ರೆ ಶೇಕಡಾ ಹೆಚ್ಚಳವನ್ನು ಕಂಡು ಹಿಡಿಯಿರಿ ಅಂತ. ದೇರ್ ಇಸ್ ಎ ಸಿಂಪಲ್ ಲಾಜಿಕ್. ಒಂದು ಟಿವಿ ಬೆಲೆ ಏನಾಗಿದೆ ಅಂತಂದ್ರೆ ಇನ್ಕ್ರೀಸ್ ಆಗಿದೆ. ಈಗ 36,000ದಿಂದ 40,000ಕ್ಕೆ ಹೆಚ್ಚಳವಾಗಿದೆ. ಹಾಗಾದ್ರೆ ಶೇಕಡಾ ಹೆಚ್ಚಳವನ್ನು ಕಂಡು ಹಿಡಿಯಿರಿ. ಒಂದು ಟಿವಿದ ಬೆಲೆ 36,000 ಇತ್ತು, 36,000ದಿಂದ 40,000ಕ್ಕೆ ಏರಿಕೆಯಾಗಿದೆ. ಹಾಗಾದ್ರೆ ಶೇಕಡಾ ಹೆಚ್ಚಳವನ್ನು ಕಂಡು ಹಿಡಿಯಿರಿ. ಶೇಕಡಾ ಹೆಚ್ಚಳ. ಈ ತರ ಕ್ವಶನ್ಸ್ ಕೊಟ್ಟಾಗ ಸಿಂಪಲ್ ಆಗಿ ಏನ್ ಬರ್ತದೆ ಆನ್ಸರ್ ಅಂದ್ರೆ ವ್ಯತ್ಯಾಸದ ಪರಿಮಾಣ, ಡಿವೈಡೆಡ್ ಬೈ ಮೂಲ ಪರಿಮಾಣ ಇಂಟು 100. ಪರಿಮಾಣ ಅಂದ್ರೆ ಸಂಖ್ಯೆ ಅಂತ. ಸೊ ಡಿಫರೆನ್ಸ್ ಇನ್ ದಿ ಕ್ವಾಂಟಿಟಿ divided by original quantity or initial quantity into 100. ವ್ಯತ್ಯಾಸದ ಪರಿಮಾಣ ಎಷ್ಟಾಗಿದೆ ಇಲ್ಲಿ? 40,000, 30,000, 4,000 ವ್ಯತ್ಯಾಸ ಆಯಿತು ಅಂತ. 40,000 ಮೈನಸ್ 36,000 ಡಿಫರೆನ್ಸ್ ನಮಗೆ ಎಷ್ಟು ಬಂತು? 4,000 ಬಂತು. ದಿಸ್ ಈಸ್ 4,000. ಮೂಲ ಪರಿಮಾಣ ಎಷ್ಟಿತ್ತದು? ಟಿವಿ ಬೆಲೆ 36,000 ಇತ್ತು, 36,000. ಸೊ ಡಿವೈಡೆಡ್ ಬೈ 36,000. ವಿ ನೀಡ್ ಟು ಫೈಂಡ್ ಔಟ್ ದ ಆನ್ಸರ್ ಇನ್ ದ ಪರ್ಸೆಂಟೇಜ್. ಸೊ ಹಾಗಾಗಿ 100ದಲ್ಲಿದೆ, 100 ತಗೊಳ್ಳೋಣ. ಓಕೆ, ಸಿಂಪಲ್ ಲಾಜಿಕ್ ನೋಡಿ. 0 0. ಓಕೆ, ಕ್ಯಾನ್ಸಲ್ ಆಗುತ್ತಾ ನೋಡಿ. 0 0. ಅಥವಾ ಡೈರೆಕ್ಟ್ ಆಗಿ ನಿಮ್ಗೆ ಇದು ಕಷ್ಟ ಆಗುತ್ತೆ ಸರ್, ಈ 0 ಬೇಡ ಅಂತಂದ್ರೆ ನೀವು ಹೀಗೂ ಮಾಡ್ಕೋಬಹುದು. 4,000 36,000 ಇಂಟು 100 ಈ ತರ ತೆಗಿತಂದ್ರೆ ಈ ತರ 0 0. 4 1 4 9 ನೋಡಿ. 100 ಡಿವೈಡ್ ಬೈ 9 ಬಂತು. ಸೊ 9 1 9 1 9 9 1 9 11. ಸೊ 11.11%. 11.11 ಅಂತ. ಒಂದು ವೇಳೆ ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ ದಾಗ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ. ಹಾಗೆ ಈಗ ನಾನು ಇದಕ್ಕಿಂತ ಮುಂಚಿತ ಹೇಳಿದ್ದೀನಿ ನೋಡಿ, ಅದಕ್ಕೆ 2% ಕೊಟ್ಟಿದ್ದು. 11 ಇಂಟೀಜರ್ 1/9 ಇದನ್ನು ಕೊಡಬಹುದು. ಇವೆರಡು ಸರಿ ಉತ್ತರನೇ. ಸೊ 11 ಇಂಟೀಜರ್ 1/9 ಬಿಕಾಸ್ 9 ಇದೆ, ಇದು ಸರಿ ಉತ್ತರನೇ. ಅಥವಾ 11.11% ಇದನ್ನು ಕೊಟ್ಟರು ಕೂಡ ಇದು ಸರಿ ಉತ್ತರನೇ ಅಂತಕ್ಕಂಥದ್ದು. ಯಾವುದನ್ನಾದ್ರೂ ನೀವು ಫೈಂಡ್ ಔಟ್ ಮಾಡಬಹುದು ಅಂತ. ಬಟ್ ಏನಂದ್ರೆ ಕ್ವಶನ್ಸ್ ಅನ್ನ ಅರ್ಥ ಮಾಡ್ಕೊಡ್ರಿ. ಫಸ್ಟ್ ಏನ್ ಕೊಟ್ಟಿದ್ದಾನೆ, ಏನ್ ಕೇಳಿದಾನೆ, ನಾವ್ ಏನು ಫೈಂಡ್ ಔಟ್ ಮಾಡಬೇಕೀಗ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ. ಓಕೆ, ಸೊ ಇನ್ನೊಂದು ಸುಮ್ಮನೆ ನಾರ್ಮಲ್ ಆಗಿ ಒಂದು ಕ್ವಶನ್ ಬಿಡಿಸೋಣ. ಒಂದು ನಗರದ ಜನಸಂಖ್ಯೆ 8,000ದಿಂದ 12,000ಕ್ಕೆ ಏರಿಕೆಯಾಗಿದೆ ಅಂತ ಇಟ್ಕೊಳ್ಳಿ. ಒಂದು ನಗರದ ಜನಸಂಖ್ಯೆ 8,000ರಿಂದ 12,000ಕ್ಕೆ ಏರಿಕೆಯಾಗಿದೆ. ಹಾಗಾದರೆ ಶೇಕಡಾ ಹೆಚ್ಚಳವನ್ನು ಕಂಡುಹಿಡಿಯಿರಿ. ಸಿಂಪಲ್. ಹೇಗೆ ಮಾಡ್ತೀವಿ? ವ್ಯತ್ಯಾಸದ ಪರಿಮಾಣ 12,000 ಒಳಗೆ 4,000 ತೆಗೆದ್ರೆ 12,000ರಲ್ಲಿ 4,000 ತೆಗೆದ್ರೆ 4,000 ಉಳಿತು. ಡಿವೈಡೆಡ್ ಬೈ ಎಷ್ಟಿದೆ ಕೆಳಗಡೆ? 8,000 ಇಂಟು 100. 0 0. 4 1 4 2. 4 1 4 25. ಎಷ್ಟಾಯ್ತು? 25% ಇನ್ಕ್ರೀಸ್ ಆಯ್ತು. ನೋಡಿ, ಒಂದು ವೇಳೆ ಕಡಿಮೆ ಆದ್ರೆ ಏನ್ ಆನ್ಸರ್ ಬರಬಹುದು ಅಂತಕ್ಕಂಥದ್ದು. ಇದೇ ಪ್ರಾಬ್ಲಮ್ಸ್ ಅನ್ನು ಡಿಕ್ರೀಸ್ ಆಗಿ ತಗೊಳ್ಳೋಣ. ಈಗ ದ ಸೇಮ್ ಪ್ರಾಬ್ಲಮ್ ಶುಡ್ ಬಿ ಟೇಕ್ ಇನ್ ದಿ ಡಿಕ್ರೀಸ್ ಅಲ್ಲಿ ನೋಡೋಣ. ಒಂದು ನಗರದ ಜನಸಂಖ್ಯೆ 12,000ದಿಂದ
8,000ಕ್ಕೆ ಇಳಿಕೆಯಾಗಿದೆ ಅಂತಕ್ಕಂಥದ್ದು. 8,000ಕ್ಕೆ ಕಡಿಮೆಯಾಗಿದೆ ಅಥವಾ ಇಳಿಕೆಯಾಗಿದೆ. ಹಾಗಾದ್ರೆ ಶೇಕಡಾ ಇಳಿಕೆಯನ್ನು ಕಂಡುಹಿಡಿಯಿರಿ. ಶೇಕಡಾ ಇಳಿಕೆಯನ್ನು ಕಂಡುಹಿಡಿಯಿರಿ. ಸಿಂಪಲ್. ಇಲ್ಲಿ ಕೂಡ ಸೇಮ್ ಫಾರ್ಮುಲಾ. ವ್ಯತ್ಯಾಸದ ಪರಿಮಾಣ 12,000 8,000 ತೆಗೆದ್ರೆ ಎಷ್ಟು ಉಳಿತು? 4,000. ಓಕೆ. ಮೂಲ ಪರಿಮಾಣ ಯಾವುದು ಅಂತ ನೋಡ್ಬೇಕು. ಇಲ್ಲಿ ನೋಡಿ, 8,000 ಮೊದಲಿತ್ತು, 12,000ಕ್ಕೆ ಏರಿಕೆ ಆಯ್ತು. ಇಲ್ಲಿ 12,000 8,000ಕ್ಕೆ ಇಳಿಕೆಯಾಗಿದೆ ಅಂದ್ರೆ ಇದು ಮೂಲ ಪರಿಮಾಣ. ದಿಸ್ ಈಸ್ ದಿ ಒರಿಜಿನಲ್. 12,000 ಉಳಿತು ಇಂಟು 100. ಸೊ 0 0 4 1 4 3 4 1 4 3 3 1 ಸೊ 3 3 9 3 3 9 33.33%. ನಾನು ಯಾಕೆ ನಿಮಗೆ ಅವು ಗೊತ್ತಿರಬೇಕು ಅಂತ ಹೇಳಿದ್ದೀನಿ ಅಂತಂದ್ರೆ, ಇದು ನೋಡಿ, ಈಗ ಬಹಳ ಈಸಿಯಾಗಿ 1/3 ಉಳಿತಾ 1/3 ಇಂಟು 100 ಅಂದ್ರೆ 33.33%. ನೀವು ಕ್ಯಾನ್ಸಲ್ ಮಾಡೋ ಅವಶ್ಯಕತೆನೆ ಬರೋದಿಲ್ಲ, ಯಾಕಂದ್ರೆ ನಿಮ್ಮ ಮೈಂಡ್ದಾಗ ಅದು ಫಿಕ್ಸ್ ಆಗಿರ್ತದೆ ಅಂತ. ಹಾಗಾಗಿ ಕೆಲವೊಂದಿಷ್ಟು ಪರ್ಸೆಂಟೇಜ್ಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಳೋದು ಸೂಕ್ತ ಅಂತ. ಅದನ್ನ ಮಗ್ಗಿಂಗ್ ಮಾಡಿದ್ರು ತಪ್ಪೇನಿಲ್ಲ. ಇಫ್ ಯು ಆರ್ ಮಗ್ಗಿಂಗ್ ದಟ್ ಒನ್, ನೋ ಪ್ರಾಬ್ಲಮ್ ಎಟ್ ಆಲ್.